ಕನ್ನಡ ತಂತ್ರಾಂಶ ತಂತ್ರಜ್ಞಾನದ ವಿಶ್ವಕೋಶ. ಕನ್ನಡ ತಂತ್ರಾಂಶದ ಮಿತ್ರರಿಗೆಲ್ಲ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತು ನಮ್ಮ ಮುಂದೆ ಒಂದು ಆನರ್ ಲ್ಯಾಪ್ಟಾಪ್ ರೆಡಿ ಇದೆ. ಸೊ ಇದು ಹೊಸದಾಗಿ ಪರ್ಚೇಸ್ ಇರುವಂತಹ ಲ್ಯಾಪ್ಟಾಪ್ ಆಗಿದೆ. ಇದನ್ನ ಯಾವ ರೀತಿ ಸೆಟಪ್ ಮಾಡೋದು, ಹೊಸದಾಗಿ ಸಾಕಷ್ಟು ಜನ ಲ್ಯಾಪ್ಟಾಪ್ ಆಗಿರಲಿ ಅಥವಾ ಡೆಸ್ಕ್ಟಾಪ್ ಆಗಿರಲಿ ಖರೀದಿಸಿರ್ತೀರಿ. ತಂದ ತಕ್ಷಣ ಸೆಟಪ್ ಮಾಡೋಕ್ಕೋಸ್ಕರ ಬೇರೆಯವರನ್ನ ರಿಕ್ವೆಸ್ಟ್ ಮಾಡ್ತೀರಿ. ಆದರೆ ಈ ಒಂದು ಟ್ಯುಟೋರಿಯಲ್ ಅನ್ನ ಗಮನಿಸೋದ್ರ ಮೂಲಕ ನಾವೇ ನಮ್ಮ ಹೊಸ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಅನ್ನ ಹೇಗೆ ಸೆಟಪ್ ಮಾಡೋದು ಅನ್ನೋದನ್ನ ಈಗ ತಿಳಿದುಕೊಳ್ತಾ ಇದೀವಿ. ಇವಾಗ ಈ ಒಂದು ಲ್ಯಾಪ್ಟಾಪ್ ನ ಪವರ್ ಬಟನ್ ಅನ್ನ ಪ್ರೆಸ್ ಮಾಡೋದ್ರ ಮೂಲಕ ಆನ್ ಮಾಡ್ತಾ ಇದ್ದೀನಿ. ಆನ್ ಆದ ತಕ್ಷಣ ನಮಗೆ ಫಸ್ಟ್ ನಾವು ಸೆಟಪ್ ಮಾಡೋದಕ್ಕೋಸ್ಕರ ಇತ್ತೀಚಿನ ಹೊಸ ಸಿಸ್ಟಮ್ಗಳಲ್ಲಿ ವಿಂಡೋಸ್ ಅವ್ರದ್ದೇ ಆಗಿರುವಂತಹ ನರೇಟರ್ ಈ ಒಂದು ಸ್ಕ್ರೀನ್ ರೀಡಿಂಗ್ ಸಾಫ್ಟ್ವೇರ್ ಲಭ್ಯ ಇರುತ್ತೆ. ಸೊ ಅದನ್ನ ಈಗ ಆಕ್ಟಿವೇಟ್ ಮಾಡ್ಕೊಳ್ಳೋಣ. ಫಸ್ಟ್ ಅದನ್ನ ಆಕ್ಟಿವೇಟ್ ಮಾಡೋದಕ್ಕೆ ವಿಂಡೋಸ್ ಕಂಟ್ರೋಲ್ ಎಂಟರ್ ಅನ್ನ ಪ್ರೆಸ್ ಮಾಡಬೇಕು. ಸೊ ಇವಾಗ ನಾನು ವಿಂಡೋಸ್ ಕಂಟ್ರೋಲ್ ಮತ್ತೆ ಎಂಟರ್ ಅನ್ನ ಪ್ರೆಸ್ ಮಾಡ್ತಾ ಇದ್ದೀನಿ ನರೇಟರ್ ಅನ್ನ ಆನ್ ಮಾಡೋದಕ್ಕೋಸ್ಕರ. Narrator dialog. Skip for now. Button. Alt+S. New natural voices are available. Narrator now offers more natural sounding voices that you can install now or get from narrator settings later. ಇವಾಗ ನರೇಟರ್ ಆನ್ ಆಗಿದೆ. ಇದರ ಸಹಾಯದಿಂದ ಈ ಒಂದು ಸಿಸ್ಟಮ್ ಅನ್ನ ಸೆಟಪ್ ಮಾಡ್ತಾ ಇದೀವಿ. ಇದಕ್ಕೆ ಅಗತ್ಯ ಇರುವಂತಹ ಏನೇನ್ ಸೆಟ್ಟಿಂಗ್ಸ್ ಇದೆ ಅನ್ನೋದನ್ನ ನೋಡೋಣ ಈಗ. Microsoft account window. Windows setup. ಸೊ ಮೊಟ್ಟ ಮೊದಲನೇದಾಗಿ ನಾವು ವಿಂಡೋಸ್ ಅನ್ನ ಸ್ಟಾರ್ಟ್ ಮಾಡುವಂತ ಟೈಮಲ್ಲಿ ಮೈಕ್ರೋಸಾಫ್ಟ್ ಅಕೌಂಟ್ ಅನ್ನ ಕೇಳುತ್ತೆ. ಆಯ್ತಾ? ಸೊ ಇದರಲ್ಲಿ ಸಾಮಾನ್ಯವಾಗಿ ಎರಡು ರೀತಿಯಾಗಿ ನಾವು ಸೆಟಪ್ ಅನ್ನು ಮಾಡ್ಕೋಬಹುದು. ಒಂದು ಲೋಕಲ್ ಅಕೌಂಟು, ಇನ್ನೊಂದು ಮೈಕ್ರೋಸಾಫ್ಟ್ ಅಕೌಂಟನ್ನು ಬಳಸ್ಬೋದು. ಸೊ ಇದರಲ್ಲಿ ಇವಾಗ ಗಮನಿಸೋಣ, ಲೋಕಲ್ ಅಕೌಂಟಿಂದ ರನ್ ಮಾಡೋಕ್ಕೆ ಸಾಧ್ಯ ಆಗುತ್ತಾ ಅಂತ. ಆಗದೇ ಇದ್ರೆ ಮೈಕ್ರೋಸಾಫ್ಟ್ ಅಕೌಂಟನ್ನು ಆ್ಯಡ್ ಮಾಡಲೇಬೇಕಾಗುತ್ತೆ. ನೋಡೋಣ. ಇವಾಗ ಚೆಕ್ ಮಾಡ್ತಾ ಇದ್ದೀನಿ. ಮೈಕ್ರೋಸಾಫ್ಟ್ ಅಕೌಂಟ್ ವಿಂಡೋ ಅಲ್ಲಿದೆ. ಸೊ ಇಲ್ಲಿಂದ ಟ್ಯಾಬ್ ಕೀಯನ್ನು ಪ್ರೆಸ್ ಮಾಡಿದ್ರೆ ಏನೇನು ಆಪ್ಷನ್ ಇದೆ ಅಂತ ಅನ್ನೋದನ್ನ ಗಮನಿಸೋಣ. ಲ್ಯಾಂಗ್ವೇಜ್ ಸೆಲೆಕ್ಷನ್ ರಿಕ್ವೈರ್ಡ್ ಇಂಗ್ಲಿಷ್ ಯುನೈಟೆಡ್ ಸ್ಟೇಟ್ಸ್ 1 of 9 ಸೆಲೆಕ್ಟೆಡ್. ಇಲ್ಲಿ ಲ್ಯಾಂಗ್ವೇಜ್ ಮೊಟ್ಟ ಮೊದಲನೇದಾಗಿ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡಬೇಕಾಗಿದೆ. ಇವಾಗ ಯಾವ ಲ್ಯಾಂಗ್ವೇಜ್ ಇದೆ? 2 of 9 ಸೆಲೆಕ್ಟೆಡ್. ಸೊ ಬೇರೆ ಬೇರೆ ಲ್ಯಾಂಗ್ವೇಜಸ್ ಗಳಿದೆ. ಇಂಡೋನೇಷಿಯಾ 3 of 9, ಮಲಯಾಳಂ 5 of 9. ಸೊ ಇಲ್ಲಿ ಇಷ್ಟು ಬೇರೆ ಬೇರೆ ಲ್ಯಾಂಗ್ವೇಜಸ್ ಗಳಿದೆ. ಅದರಲ್ಲಿ ನಮಗೆ ಹೆಲ್ಪ್ ಮಾಡುವಂತ ಲ್ಯಾಂಗ್ವೇಜ್ ಸದ್ಯಕ್ಕಿರೋದು US ಇಂಗ್ಲಿಷ್ ಒಂದೇ. ಇಂಡಿಯನ್ ಇಂಗ್ಲಿಷ್ ಇದೆ ಅಂತ ನೋಡಕ್ ಹೋದ್ರೆ ಇಲ್ಲ. ಸೊ ಸದ್ಯಕ್ಕೆ US ಇಂಗ್ಲಿಷ್ ಅನ್ನ ಇಟ್ಕೊಂಡು ಪ್ರೊಸೀಡ್ ಆಗೋಣ. ಇಂಗ್ಲಿಷ್ ಯುನೈಟೆಡ್ ಸ್ಟೇಟ್ಸ್ 1 of 9 ಸೆಲೆಕ್ಟೆಡ್. ಇವಾಗ ಈ ಇಂಗ್ಲಿಷ್ ಯುನೈಟೆಡ್ ಸ್ಟೇಟ್ಸ್ ಸೆಲೆಕ್ಟ್ ಆಗಿದೆ. ಇಲ್ಲಿಂದ ಟ್ಯಾಬ್ ಮಾಡಿದ್ರೆ ಎಸ್ ಬಟನ್ ಎಸ್ ಕೇಳ್ತಾ ಇದೆ. ಸೊ ಎಸ್ ಮೇಲೆ ಒಂದ್ಸರಿ ಸ್ಪೇಸ್ ಬಾರ್ ಅನ್ನ ಪ್ರೆಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಅ ಮೊಮೆಂಟ್. at level 2 country or region selection required United States 1 of 249 selected. ಇವಾಗ ಕಂಟ್ರಿ ಆರ್ ರೀಜನ್ ಸೆಲೆಕ್ಟ್ ಮಾಡೋಕೆ ಕೇಳ್ತಾ ಇದೆ. ಸೊ ಸದ್ಯ ನಾವಿರೋದು ಇಂಡಿಯಾದಲ್ಲಿ, ಹಾಗಾಗಿ ಇಂಡಿಯಾ ಒಂದು ಕಂಟ್ರಿಯನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಲೆಟರ್ ನ್ಯಾವಿಗೇಷನ್ ಐ ಇಂದ ಈ ಇಂಡಿಯಾ ಸಿಗುತ್ತಾ ಅಂತ ಚೆಕ್ ಮಾಡಿದ್ರೆ ಸಿಕ್ಲಿಲ್ಲ. ಹಾಗಾಗಿ ಡೌನ್ ಏರೋ ಮಾಡ್ತಾ ಇಂಡಿಯಾಗೆ ನ್ಯಾವಿಗೇಟ್ ಆಗ್ತಾ ಇದ್ದೀನಿ. ಇಂಡಿಯಾ. ಸೊ ಇವಾಗ ಇಂಡಿಯಾ ಕಂಟ್ರಿ ಸೆಲೆಕ್ಟ್ ಆಗಿದೆ. ಸೊ ಇಲ್ಲಿಂದ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಬಟನ್ ಎಸ್ ಮೇಲೆ ಸ್ಪೇಸ್ ಬಾರ್ ಮಾಡ್ತಾ ಇದ್ದೀನಿ. ಕಂಟ್ರಿ ಸೆಲೆಕ್ಟ್ ಆಗ್ಬೇಕಲ್ವಾ? ವಿಂಡೋಸ್ ಸೆಟಪ್ ಕೀಬೋರ್ಡ್ ಸೆಲೆಕ್ಷನ್ ರಿಕ್ವೈರ್ಡ್ US 1 of 96. ಇಲ್ಲಿ ಕೂಡ ಕೀಬೋರ್ಡ್ ಅನ್ನ ಸೆಲೆಕ್ಟ್ ಮಾಡಬೇಕಾಗಿ ಬರುತ್ತೆ. ಸಾಮಾನ್ಯವಾಗಿ ನಾವೆಲ್ಲ ಗಮನಿಸ್ತಾ ಇರ್ತೀವಿ, ಕೀಬೋರ್ಡ್ ಲೇಔಟ್ಗಳು ಸಾಕಷ್ಟು ಇರುತ್ತೆ. ಇಂಗ್ಲಿಷ್ ಯುನೈಟೆಡ್ ಸ್ಟೇಟ್, ಇಂಗ್ಲಿಷ್ ಇಂಡಿಯಾ ಅದೆಲ್ಲ ಇರುತ್ತೆ. ಸೊ ಇದರಲ್ಲಿ ಯಾವ ಲ್ಯಾಂಗ್ವೇಜಸ್ ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೋಬಹುದು. ಇಲ್ಲಿ ಕೆನಡಿಯನ್ ಮಲ್ಟಿಲಿಂಗ್ವಲ್ ಸ್ಟ್ಯಾಂಡರ್ಡ್ US 1 of 96 US ಇದೆ. ನೋಡೋಣ ಇಂಡಿಯನ್ ಇಂಗ್ಲಿಷ್ ಸಿಗುತ್ತಾ ಅಂತ. ಇಂಗ್ಲಿಷ್ ಇಂಡಿಯಾ 3 of 96 ಇಂಗ್ಲಿಷ್ ಇಂಡಿಯಾ ಅವೈಲೇಬಲ್ ಇದೆ. ಓಕೆ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಟ್ಯಾಬ್ ಮಾಡಿದ್ರೆ ಬಟನ್ ಎಸ್ ಕೇಳ್ತಾ ಇದೆ. ಎಸ್ ಮೇಲೆ ಸ್ಪೇಸ್ ಬಾರ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಆಡಿಂಗ್ ಎ ಸೆಕೆಂಡ್ ಕೀಬೋರ್ಡ್ ಲೇಔಟ್ ಬಟನ್. ಸೊ ಇವಾಗ ಆಡ್ ಮಾಡಿರೋದು ಪ್ರೈಮರಿ ಕೀಬೋರ್ಡ್, ಮತ್ತೆ ಸೆಕೆಂಡರಿ ಆಡ್ ಮಾಡಬೇಕಾ ಅಂತ ಒಂದು ಆಪ್ಷನ್ ತೋರಿಸ್ತಾ ಇದೆ. ಇಲ್ಲಿ ಬೇಕಿದ್ರೆ ಆಡ್ ಮಾಡ್ಕೋಬಹುದು, ಇಲ್ಲ ಒಂದ್ಸರಿ ಸಿಸ್ಟಮ್ ಅನ್ನ ಸೆಟಪ್ ಮಾಡಿದ ನಂತರ ಅಡಿಷನಲ್ ಲ್ಯಾಂಗ್ವೇಜಸ್ ಅನ್ನ ಮತ್ತೆ ಆಡ್ ಮಾಡ್ಕೋಬಹುದು. ಸ್ಕಿಪ್ ಆಡಿಂಗ್ ಎ ಸೆಕೆಂಡ್ ಕೀಬೋರ್ಡ್ ಲೇಔಟ್ ಬಟನ್. ಇವಾಗ ಸದ್ಯಕ್ಕೆ ಸ್ಕಿಪ್ ಮಾಡ್ತಾ ಇದ್ದೀನಿ. ಇಂಡಿಯನ್ ಇಂಗ್ಲಿಷ್ ಸದ್ಯಕ್ಕೆ ಸಾಕು ಸೆಟಪ್ ಮಾಡೋದಕ್ಕೆ. ಇವಾಗ ಸ್ಕಿಪ್ ಮಾಡ್ತಾ ಇದ್ದೀನಿ. ಇಲ್ಲಿಗ ವಿಂಡೋಸ್ ಸೆಟಪ್ ಜಸ್ಟ್ ಅ ಮೊಮೆಂಟ್. at level 2 network connection flow window Sarvant Haryami secured signal 4 out of 4 bars 1 of 9
Selected. ಇವಾಗ ಈ ಒಂದು ಸಿಸ್ಟಮನ್ನು ಕಂಪ್ಲೀಟಾಗಿ ಸೆಟಪ್ ಮಾಡೋಕ್ಕೆ ಸೆಟಪ್ ಮಾಡೋಂಥ ಟೈಮಲ್ಲಿ ಕೆಲವೊಂದಿಷ್ಟು ಅಡಿಷ್ನಲ್ ಅಪ್ಡೇಟ್ಸ್ ಏನಾದರೂ ಇದ್ದರೆ ತಗೊಳ್ಳೋದಕ್ಕೋಸ್ಕರ ಇಲ್ಲಿ ವೈಫೈ ಸೆಟಪ್ ಮಾಡ್ಕೋಬೋದು. ನಮ್ಮ ಹತ್ರ ವೈಫೈ ಬ್ರಾಡ್ಬ್ಯಾಂಡ್ ಆ ಥರದ್ದೇನು ಅವೈಲೇಬಲ್ ಇಲ್ಲ ಅಂತಂದರೆ ಹಾಟ್ಸ್ಪಾಟ್ ಅಂತೂ ಎಲ್ಲರ ಫೋನಲ್ಲಿ ಇದ್ದೇ ಇರುತ್ತೆ. ಹಾಟ್ಸ್ಪಾಟನ್ನು ಎನೇಬಲ್ ಮಾಡಿಕೊಂಡ್ರೆ ಸೊ ಇಲ್ಲಿ ಲಿಸ್ಟಲ್ಲಿ ತೋರಿಸ್ತಾ ಇರುತ್ತೆ ವೈಫೈಯಲ್ಲಿ. ಆ ಲಿಸ್ಟಲ್ಲಿ ನಿಮ್ಮದು ಯಾವ ಫೋನ್ ಹೆಸರಾಗಿರ್ಬೋದು ಅಥವಾ ನಿಮ್ಮದೇ ಹೆಸರು ಕೊಟ್ಟಿದ್ರೆ ಅದ್ರ ಮೇಲೆ ಎಂಟ್ರ್ ಮಾಡೋದ್ರ ಮೂಲಕ ಪಿನ್ನನ್ನು ಹಾಕಿ ವೈಫೈಗೆ ಕನೆಕ್ಟ್ ಮಾಡಿಕೊಂಡ್ರೆ ಸ್ವಲ್ಪ ಡೇಟಾ ತಗೊಳುತ್ತೆ. ಸೊ ನೀವು ಡೇಟಾವನ್ನು ಇಟ್ಕೊಂಡು ಸೆಟಪ್ ಮಾಡ್ತಾ ಹೋದರೆ ಸಕ್ಸಸ್ಫುಲ್ಲಾಗಿ ಎಲ್ಲ ಅಪ್ಡೇಟ್ ಆಗುತ್ತೆ ಮತ್ತು ಸೆಟಪ್ಪು ಆಗುತ್ತೆ. ಇಲ್ಲೊಂದು ವೈಫೈ ಸಿಗ್ನಲ್ ಅವೈಲೇಬಲ್ ಇದೆ. ಸೊ ಇದನ್ನು ಸೆಟಪ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. Connect automatically checkbox checked. ಸೊ ಕನೆಕ್ಟ್ ಆಟೋಮೆಟಿಕ್ಲಿ ಇದೆ. ಸೊ ಚೆಕ್ ಬಾಕ್ಸ್ ಚೆಕ್ ಬೇಕಿದ್ರೆ ಚೆಕ್ ಮಾಡ್ಕೋಬೋದು. ಸೊ ನಾವು ನಮ್ಮ ಒಂದು ಪರ್ಸನಲ್ ಸಿಸ್ಟಮ್ ಆಗಿದ್ದರೆ ಯಾವಾಗಲೂ ನಮ್ಮ ಒಂದು ಹಾಟ್ಸ್ಪಾಟಿಂದ ಅಥವಾ ನಮ್ಮ ಮನೆಯಲ್ಲಿರುವಂಥ ವೈಫೈಯಿಂದ ಯಾವಾಗಲೂ ಕನೆಕ್ಟ್ ಮಾಡ್ತಿದ್ರೆ ಕನೆಕ್ಟ್ ಆಟೋಮೆಟಿಕ್ಲಿ ಚೆಕ್ ಬಾಕ್ಸನ್ನು ಚೆಕ್ ಮಾಡಿಟ್ಕೊಂಡ್ರೆ ಎವ್ರಿ ಟೈಮು ಪಾಸ್ವರ್ಡ್ ಹಾಕುವಂಥ ಒಂದು ಅಗತ್ಯತೆ ಇರೋದಿಲ್ಲ. ಮುಂದುವರಿತಾ ಇದ್ದೀನಿ. Connect button. ಕನೆಕ್ಟ್ ಬಟನ್ ಮೇಲೆ ಸ್ಪೇಸ್ ಬಾರ್ ಪ್ರೆಸ್ ಮಾಡ್ತಾ ಇದ್ದೀನಿ. Checking network requirements. Enter the network security key. Edit. ಇವಾಗ ನಾನು ನನ್ನ ಹತ್ರ ಲಭ್ಯ ಇರುವಂಥ ಈ ಒಂದು ವೈಫೈನ ನೆಟ್ವರ್ಕ್ ಪಾಸ್ವರ್ಡ್ ಏನಿದೆ ಅದನ್ನು ನಮೂದಿಸ್ತಾ ಇದ್ದೀನಿ. ಪಾಸ್ವರ್ಡನ್ನು ನಮೂದಿಸಿದ್ದೀನಿ. ಇಲ್ಲಿಂದ ಟ್ಯಾಬ್ ಕೀಯನ್ನು ಪ್ರೆಸ್ ಮಾಡ್ತಾ ಇದ್ದೀನಿ. Next button. ನೆಕ್ಸ್ಟ್ ಬಟನ್ ಮೇಲೆ ಸ್ಪೇಸ್ ಬಾರ್ ಪ್ರೆಸ್ ಮಾಡ್ತಾ ಇದ್ದೀನಿ. Verifying and connecting. Cancel button. Sarvanthar Yami connected. Secured. Secured. Signal 3 out of 4 bars. 1 of 26. Selected. ಇವಾಗ ಈ ಒಂದು ಸರ್ವಂತರ್ಯಾಮಿ ಅನ್ನುವಂಥ ಒಂದು ವೈಫೈಗೆ ಕನೆಕ್ಟ್ ಆಗಿದೆ. ಇಲ್ಲಿಂದ ನೆಕ್ಸ್ಟ್ ಪ್ರೊಸೀಡ್ ಆಗೋಣ. Link. Properties. Disconnect. But next button. ಇಲ್ಲಿ ನೆಕ್ಸ್ಟ್ ಬಟನ್ ಇದೆ. ಟ್ಯಾಬ್ ಮಾಡ್ತಾ ಬರ್ತಾ ಇದ್ದೀನಿ. ನೆಕ್ಸ್ಟ್ ಬಟನ್ ಮೇಲೆ ಸ್ಪೇಸ್ ಬಾರ್ ಅನ್ನು ಪ್ರೆಸ್ ಮಾಡ್ತಾ ಇದ್ದೀನಿ. Microsoft account. Checking for updates. At level 2. Checking for updates. ಸೊ ಅಪ್ಡೇಟ್ಸ್ ಏನಾದರೂ ಇದ್ದರೆ ಅದನ್ನು ಚೆಕ್ ಮಾಡ್ತಾ ಇದೆ. ಅಪ್ಡೇಟ್ಸ್ ಇದ್ದರೆ ಆಟೋಮೆಟಿಕಲಿ ಅಪ್ಡೇಟ್ಸನ್ನು ತಗೊಳುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕು. Scan. Heading level 4 checking for. ಸೊ ಇವಾಗ ಈ ರೀತಿ ಕನ್ಫಿಗರ್ ಮಾಡುವಂಥ ಟೈಮಲ್ಲಿ ಏನಾದರೂ ಅಪ್ಡೇಟ್ಸು ತಗೊಳ್ತಾ ಇದ್ದರೆ ಆ ಟೈಮಲ್ಲಿ ನಾವು ನರೇಟ್ರಲ್ಲಿ ಒಂದು ಆಪ್ಷನ್ಸ್ ಬರುತ್ತೆ, ಸ್ಕ್ಯಾನ್ ಮತ್ತು ಸ್ಕ್ಯಾನ್ ಆಫ್. ಇದನ್ನು ಸ್ಕ್ಯಾನನ್ನು ಎನೇಬಲ್ ಮಾಡ್ಕೋಬೇಕು. ಸ್ಕ್ಯಾನ್ ಎನೇಬಲ್ ಮಾಡ್ಕೊಳ್ಳೋದಕ್ಕೆ ಕ್ಯಾಪ್ಸ್ ಲಾಕ್ ಜೊತೆಗೆ ಸ್ಪೇಸ್ ಬಾರನ್ನು ಪ್ರೆಸ್ ಮಾಡಿದ್ರೆ Scan off. ಸ್ಕ್ಯಾನ್ ಆಫ್ ಆಗುತ್ತೆ. ಮತ್ತು Scan. ಕ್ಯಾಪ್ಸ್ ಲಾಕ್ ಜೊತೆ ಸ್ಪೇಸ್ ಬಾರನ್ನು ಪ್ರೆಸ್ ಮಾಡಿದ್ರೆ ಸ್ಕ್ಯಾನ್ ಆನ್ ಆಗುತ್ತೆ. ಸ್ಕ್ಯಾನ್ ಆನ್ ಆಗಿದ್ದಾಗ ಪ್ರೋಗ್ರೆಸ್ ಬಾರನ್ನು ತಿಳ್ಕೊಬೋದು, ಎಷ್ಟು ಪ್ರೋಗ್ರೆಸ್ ಆಗುತ್ತಿದೆ ಅದನ್ನು ತಿಳ್ಕೊಬೋದು. ಸೊ ಇವಾಗ ಇಲ್ಲಿ ನೆಕ್ಸ್ಟ್ ಪ್ರೊಸೀಡ್ ಆಗ್ತಾ ಇದೀವಿ. ಅಲ್ಲಿ ಏನು ತೋರಿಸ್ತಾ ಇದೆ ಅನ್ನೋದನ್ನು ಚೆಕ್ ಮಾಡೋದಕ್ಕೆ ಸ್ಕ್ಯಾನ್ ಎನೇಬಲ್ ಆಗಿದ್ದಂಥ ಟೈಮಲ್ಲಿ ಆರೋ ಕೀಗಳನ್ನ ಯೂಸ್ ಮಾಡಿ ನೋಡ್ಕೋಬಹುದು. Heading level 1 please review the license agreement. MSOPS web / Microsoft software license Windows operating system. ಸೊ ಸಾಮಾನ್ಯವಾಗಿ ಅಗ್ರಿಮೆಂಟ್ಸ್ ಎಲ್ಲ ಚೆಕ್ ಬಾಕ್ಸ್ ಎಲ್ಲ ಮಾಡೋದಿರುತ್ತಲ್ಲ, ಸೊ ಆ ಆಪ್ಷನ್ಸು ಆ ಒಂದು ಡೀಟೇಲ್ಸು ಇಲ್ಲಿ ತೋರಿಸ್ತಾ ಇದೆ. ಸೊ ಇಲ್ಲಿಂದ ಟ್ಯಾಬ್ ಕೀಯನ್ನು ಪ್ರೆಸ್ ಮಾಡ್ತಾ ಇದ್ದೀನಿ. MSOPS web / Microsoft.windows.cloud experience host / web app / inclusive of / view / ebolamane.html manufacturer license agreement. Accept button. ಸೊ ಅಗ್ರಿಮೆಂಟನ್ನು ಅಕ್ಸೆಪ್ಟ್ ಮಾಡಿ ಅಂತ ಕೇಳ್ತಾ ಇದೆ. ಟ್ಯಾಬ್ ಪ್ರೆಸ್ ಮಾಡ್ತಾ ಇಲ್ಲಿ ಅಕ್ಸೆಪ್ಟ್ ಬಟನ್ ಮೇಲೆ ಬಂದಿರ್ತೀನಿ. ಸೊ ಇಲ್ಲಿ ಅಕ್ಸೆಪ್ಟ್ ಬಟನ್ ಮೇಲೆ ಸ್ಪೇಸ್ ಬಾರ್ ಪ್ರೆಸ್ ಮಾಡ್ತಾ ಇದ್ದೀನಿ. Name your device. Edit. Scan off. Cap N. ಸೊ ಡಿವೈಸ್ಗೆ ನೇಮ್ ಕೊಡಬೇಕು. ನೇಮ್ ಕೇಳ್ತಾ ಇದೆ ಡಿವೈಸ್ಗೆ. ಸೊ ಇವಾಗ ಈ ಒಂದು ಡಿವೈಸ್ಗೆ ನೇಮನ್ನು ಎಂಟರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೇಮನ್ನು ಎಂಟರ್ ಮಾಡಿದ್ದೀನಿ. ನೇಮನ್ನು ಎಂಟರ್ ಮಾಡಿದ ತಕ್ಷಣ ನೆಕ್ಸ್ಟ್ ಟ್ಯಾಬ್ ಕೀಯನ್ನು ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಆಪ್ಷನ್ಸ್ ಏನಿದೆ ಅಂತ ನೋಡ್ಬೋದು. Skip for now button. Scan. ಸೊ ಸದ್ಯಕ್ಕೆ ನೇಮ್ ಎಂಟ್ರಿ ಮಾಡೋದು ಬೇಡ ಅಂದರೆ ಸ್ಕಿಪ್ ಫಾರ್ ನೌ ಆಪ್ಷನ್ ಕೂಡ ಇದೆ. ಬೇಡ ನಂತರದಲ್ಲಿ ನೇಮನ್ನು ಅಸೈನ್ ಮಾಡಬೇಕು ಅಂದ್ಕೊಂಡಿದ್ರೆ ಸ್ಕಿಪ್ ಮಾಡಬಹುದು. ಇಲ್ಲಿಂದ ಟ್ಯಾಬ್ ಮಾಡಿದ್ರೆ Next button. ನೆಕ್ಸ್ಟ್ ಬಟನ್ ಇದೆ. ನೆಕ್ಸ್ಟ್ ಬಟನ್ ಮೇಲೆ ಸ್ಪೇಸ್ ಬಾರ್ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೇನೋ ಅನೌನ್ಸ್ ಮಾಡ್ತಾ ಇಲ್ಲ. ಒಂದ್ಸರಿ ಸ್ಕ್ಯಾನನ್ನು ಆನ್ ಮಾಡ್ಕೊಂಡು ನೋಡ್ತಾ ಇದ್ದೀನಿ. ಸ್ಕ್ಯಾನ್ ಆನ್ ಮಾಡೋದಕ್ಕೆ ಕ್ಯಾಪ್ಸ್ ಲಾಕ್ ಜೊತೆಗೆ ಸ್ಪೇಸ್ ಬಾರ್. ಸದ್ಯಕ್ಕೆ ನರೇಟರ್ ಸ್ಟಾಪ್ ಆಗಿದೆ. ಚೆಕ್ ಮಾಡೋಣ. Just a moment. At level 2. Oops. You've lost internet connection. Retry button. ಸಮ್ ಟೈಮ್ ಇಂಟರ್ನೆಟ್ ಕನೆಕ್ಷನ್ ಲಾಸ್ ಆದರೆ ಅಲರ್ಟ್ ಬಂದೇ ಬರುತ್ತೆ. ಸೊ ಇವಾಗ ಸ್ವಲ್ಪ ಹೊತ್ತು ವಾಯ್ಸ್ ಸ್ಟಾಪ್ ಆಗಿ ಮತ್ತೆ ಕೆಲವೊಂದು ಬಾರಿ ನರೇಟರ್ನ ಪದೇ ಪದೇ ಆನ್ ಮಾಡಬೇಕಾದಂಥ ಸಂದರ್ಭ ಬರುತ್ತೆ. ನೀವು ಕ್ರಾಸ್ ಚೆಕ್ ಮಾಡಬೇಕು. ಆರೋ ಕೀಗಳನ್ನ ಯೂಸ್ ಮಾಡೋದ್ರ ಮೂಲಕ ಟ್ಯಾಬ್
ಕೀ ಪ್ರೆಸ್ ಮಾಡೋದ್ರ ಮೂಲಕ ಚೆಕ್ ಮಾಡಿ. ನರೇಟ್ರದ್ದು ಸೌಂಡ್ ಬರದೇ ಹೋದಂಥ ಸಂದರ್ಭದಲ್ಲಿ ಮತ್ತೆ ನರೇಟರ್ ಆನ್ ಮಾಡುವಂಥ ಕಮಾಂಡ್ ಏನಿದೆಯಲ್ಲ, ಕಂಟ್ರೋಲ್ ವಿಂಡೋಸ್ ಎಂಟರ್ ಪ್ರೆಸ್ ಮಾಡೋದ್ರ ಮೂಲಕ ನರೇಟರನ್ನು ಮತ್ತೆ ಆನ್ ಮಾಡಿ. ಆನ್ ಮಾಡಿದ್ಮೇಲೆ ಮುಂದೆ ಪ್ರೊಸೀಡ್ ಆಗ್ಬೋದು. Let's go back and connect to your network again. Button. Retry. Windows setup. Just a moment. At level 2, scan off. Network connection flow window. Sarvant Haryami connected, secured. Signal 3 out of 4 bars. 1 of 11. Selected. ಸ್ವಲ್ಪ ಹೊತ್ತು ನೆಟ್ವರ್ಕ್ ಡಿಸ್ಕನೆಕ್ಟ್ ಆಗಿತ್ತು, ಮತ್ತೆ ವಾಪಸ್ ಕನೆಕ್ಟ್ ಆಗಿದೆ. ಇಲ್ಲಿಂದ ಮತ್ತೆ ಪ್ರೊಸೀಡ್ ಆಗ್ತಾ ಇದ್ದೀನಿ. Link. Properties. ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Disconnect. Button. Next. Button. ನೆಕ್ಸ್ಟ್ ಬಟನ್ ಮೇಲೆ ಸ್ಪೇಸ್ ಬಾರ್ ಮಾಡ್ತಾ ಇದ್ದೀನಿ. Microsoft account window. No item in view. Sign in. Input indicator. But sign in. ಸೊ ಇಲ್ಲಿ ಸೈನ್ ಇನ್ ಬಟನ್ ಆಯ್ಕೆ ಇದೆ, ಇದ್ರ ಮೇಲೆ ಸ್ಪೇಸ್ ಬಾರ್ ಪ್ರೆಸ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಈ ಆಯ್ಕೆಗಳನ್ನ ಸೆಲೆಕ್ಟ್ ಮಾಡೋದಕ್ಕೆ ಆರೋ ಕೀಗಳನ್ನ ಬಳಸ್ತಾ ಇದ್ದೀನಿ. ಒಂದು ಸಿಂಗಲ್ ಲೆಟರ್ ನ್ಯಾವಿಗೇಷನ್ ಬಿ ಅನ್ನ ಪ್ರೆಸ್ ಮಾಡೋದ್ರ ಮೂಲಕ ಏನು ಬಟನ್ಗೆ ನ್ಯಾವಿಗೇಷನ್ ಆಗ್ತೀವಲ್ಲ, ಸೊ ಆ ಒಂದು ಆಪ್ಷನ್ ಅನ್ನು ಕೂಡ ಇಲ್ಲಿ ಬಳಸ್ಕೋಬಹುದು. ಉದಾಹರಣೆಗೆ Personalize your Windows experience. ಸೊ ಟಾಪ್ ಅಲ್ಲೆಲ್ಲ ಇರ್ತೀವಿ, ಬಿ ಪ್ರೆಸ್ ಮಾಡೋದ್ರ ಮೂಲಕ ಏನೇನು ಬಟನ್ಸ್ ಇದೆ ಅಂತ ಚೆಕ್ ಮಾಡ್ಬೋದು. Input indicator button. Accessibility button. Volume button. No next button. ಇಷ್ಟೆಲ್ಲ ಬಟನ್ಸ್ಗಳಿರುತ್ತೆ. ಇದರಲ್ಲಿ ಮೇಲೆ ವಾಪಸ್ ಶಿಫ್ಟ್ ಬಿ ಪ್ರೆಸ್ ಮಾಡ್ತಾ ಮೇಲಿನ ಬಟನ್ಸ್ಗಳನ್ನ ಚೆಕ್ ಮಾಡ್ತಾ ಇದ್ದೀನಿ. Accessibility. Input indicator button. Sign in button. No previous button. ಸೈನ್ ಇನ್ ಬಟನ್ ಇದೆ, ಈ ಸೈನ್ ಇನ್ ಬಟನ್ ಮೇಲೆ ಸ್ಪೇಸ್ ಬಾರ್ ಪ್ರೆಸ್ ಮಾಡ್ತಾ ಇದ್ದೀನಿ. Windows setup. Get more when you sign in. Enter your email, phone, or Skype. Email. Sign in. Required. Scan off. ಇಲ್ಲಿ ಸೈನ್ ಇನ್ ಆಪ್ಷನ್ ಬಂದಿದೆ. ಇದರಲ್ಲಿ ಇಮೇಲ್ ಐ ಡಿ ಕೇಳ್ತಾ ಇದೆ, ಮತ್ತೆ ನೆಕ್ಸ್ಟು ಪಾಸ್ವರ್ಡನ್ನು ಕೇಳುತ್ತೆ. ಸೊ ಇಲ್ಲಿ ಏನೇನು ಆಪ್ಷನ್ ಇದೆ ಅಂತ ಫಸ್ಟ್ ಗಮನಿಸೋಣ. Scan. ಸೊ ಸ್ಕ್ಯಾನ್ ಆಫ್ ಆದರೆ ಸ್ಕ್ಯಾನನ್ನು ಆನ್ ಮಾಡೋದಕ್ಕೆ ಮತ್ತೆ ಕ್ಯಾಪ್ಸ್ ಲಾಕ್ ಜೊತೆಗೆ ಸ್ಪೇಸ್ ಬಾರ್ ಪ್ರೆಸ್ ಮಾಡ್ತಾ ಇದ್ದೀನಿ. ಆವಾಗ ಇಲ್ಲಿರೋ ಆಪ್ಷನ್ಸ್ಗಳನ್ನ ಓದೋದಕ್ಕೆ ಈಸಿ ಆಗುತ್ತೆ. No account. Link. Create a Microsoft account. Create one. ಆಲ್ರೆಡಿ ನಮ್ಮ ಹತ್ರ ಯಾವ ಅಕೌಂಟು ಇಲ್ಲ ಅಂತಂದರೆ ಮೈಕ್ರೋಸಾಫ್ಟ್ ಅಕೌಂಟನ್ನು ಕ್ರಿಯೇಟ್ ಮಾಡೋಕ್ಕೆ ಅವಕಾಶ ಇದೆ. ಸಪೋಸ್ ನೀವು ಯಾವುದಾದ್ರೂ ಅಕೌಂಟನ್ನು ಆಲ್ರೆಡಿ ಹೊಂದಿದ್ರೆ, ಅಂದರೆ ಮೈಕ್ರೋಸಾಫ್ಟ್ ಅಕೌಂಟನ್ನು ಹೊಂದಿದ್ರೆ ಅದನ್ನು ಇಲ್ಲಿ ನಮೂದಿಸ್ಬೋದು. ಇಲ್ಲಿ ಮೇಲೆ Enter your email, phone, or Skype. Email. Sign in. Required. Scan off. Cap E. ಸೊ ಇಲ್ಲಿ ಇಮೇಲ್ ಐ ಡಿಯನ್ನು ನಮೂದಿಸೋದಕ್ಕೆ ಕೇಳುತ್ತೆ. ಈ ಬಾಕ್ಸಲ್ಲಿ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಇದ್ದರೆ ಇಮೇಲ್ ಐ ಡಿಯನ್ನು ನಮೂದಿಸಿ ನೆಕ್ಸ್ಟ್ ಬಟನ್ಗೆ ಹೋದರೆ ಪಾಸ್ವರ್ಡ್ ಕೇಳುತ್ತೆ, ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಟ್ಯಾಬ್ ಕೀಯನ್ನು ಪ್ರೆಸ್ ಮಾಡ್ತಾ ಇಮೇಲ್ ಐ ಡಿ ನಮೂದಿಸುವಂತಹ ಫೀಲ್ಡ್ಗೆ ಎಂಟರ್ ಆಗ್ತಾ ಇದ್ದೀನಿ. Enter your email, phone, or Skype. Email. Sign in. Enter a valid email address, phone number, or Skype name. Required. Scan off. Cap E. ಈ ಒಂದು ಎಡಿಟ್ ಮೋಡಲ್ ಇದ್ದಾಗ ಸ್ಕ್ಯಾನ್ ಆಟೋಮೆಟಿಕಲಿ ಆಫ್ ಆಗುತ್ತೆ. ಸ್ಕ್ಯಾನ್ ಆನ್ ಆದರೆ ಬ್ರೌಸ್ ಮೋಡಿಗೆ ಹೋಗಿದ್ದೀವಿ ಅಂತ ಅರ್ಥ. ಸೊ ಇವಾಗ ಸ್ಕ್ಯಾನ್ ಆಫ್ ಆಗಿದೆ. ಇಲ್ಲಿ ಇಮೇಲ್ ಐ ಡಿಯನ್ನು ಎಂಟರ್ ಮಾಡೋದು. ಇಲ್ಲಿ ಇಮೇಲ್ ಐ ಡಿಯನ್ನು ಎಂಟರ್ ಮಾಡಿದ ನಂತರ ಟ್ಯಾಬ್ ಕೀಯನ್ನು ಪ್ರೆಸ್ ಮಾಡ್ತಾ ನೆಕ್ಸ್ಟ್ ಬಟನ್ಗೆ ನ್ಯಾವಿಗೇಟ್ ಆಗ್ತಾ ಇದ್ದೀನಿ. Link. Sign in options. Link. Learn more. Link. Microsoft Services Agreement. Link. Privacy. Learn more. Button. Next. Button. ನೆಕ್ಸ್ಟ್ ಬಟನ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Link. Scan off. Enter the password. Enter password. Required. ನೆಕ್ಸ್ಟ್ ಬಟನ್ ಮೇಲೆ ಎಂಟರ್ ಮಾಡ್ತಿದ್ದಂಗೆ ಆ ಒಂದು ಇಮೇಲ್ ಐ ಡಿಗೆ ಸಂಬಂಧಪಟ್ಟಂತ ಪಾಸ್ವರ್ಡ್ ಅನ್ನು ಕೇಳ್ತಾ ಇದೆ, ಅದನ್ನ ಇಲ್ಲಿ ನಮೂದಿಸ್ತಾ ಇದ್ದೀನಿ. ಪಾಸ್ವರ್ಡ್ ಎಂಟ್ರಿ ಮಾಡಿದ್ದೀನಿ. ಅದಾದ ನಂತರ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Link. Forgot password. Sign in. Button. ಸೈನ್ ಇನ್ ಬಟನ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Get more when you sign in. Windows setup. Just a moment. At level 2. Hello. ಇವಾಗ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡನ್ನು ತೆಗೆದುಕೊಂಡಿದೆ. ಅದಾದ ನಂತರ ಇಲ್ಲಿ ಒಂದು ಸ್ಕ್ರೀನ್ ಬಂದಿದೆ, ಪ್ರಾಸೆಸ್ ಆಗ್ತಾ ಇದೆ. ಈ ಸ್ಕ್ರೀನಲ್ಲಿ ಏನಿದೆ ಅಂತ ನೋಡೋದಾದರೆ Microsoft account. Windows setup. Heading level 1. Hello. Let's bring your folders, apps, settings, and credentials over from another PC so you can access them right away. Link. Privacy state. Choose how you would like to set up your PC. Select a device to restore from. Selected. Requires selection contains 2 items. Required. Restore from a PC. Windows 10 and above. ಈಗಾಗಲೇ ನಾವು ಯಾವುದಾದ್ರೂ ಪಿ ಸಿಯಲ್ಲಿ ಈ ಒಂದು ಲಾಗಿನ್ ಐ ಡಿ ಪಾಸ್ವರ್ಡನ್ನು ಬಳಸ್ತಾ ಇದ್ರೆ ಆ ಒಂದು ಡೇಟಾವನ್ನು ರಿಸ್ಟೋರ್ ಮಾಡೋದಕ್ಕೆ ಇಲ್ಲಿ ಆಪ್ಷನ್ಸ್ ಅನ್ನು ತೋರಿಸ್ತಾ ಇದೆ. ನೆಕ್ಸ್ಟ್ ಏನಿದೆ ಅಂತ ನೋಡೋಣ. 2 of 2. Set up as a new PC. ಆಲ್ರೆಡಿ ಡೇಟಾ ಇದ್ರೆ ರಿಸ್ಟೋರ್ ಮಾಡ್ಬೋದು. ಇದನ್ನ ಸೆಟಪ್ ಆಸ್ ಎ ನ್ಯೂ ಪಿ ಸಿ, ಹೊಸ ಪಿ ಸಿ ಥರ ಸೆಟಪ್ ಮಾಡೋದಕ್ಕೆ
ಆಪ್ಷನ್ ಇದೆ. ಸೆಟಪ್ ಆಸ್ ಎ ನ್ಯೂ PC ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Set up as a new PC. Learn more about next button. ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ನೆಕ್ಸ್ಟ್ ಬಟನ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Find backup. ಸೊ ಬ್ಯಾಕಪ್ ಇದ್ರೆ ಫೈಂಡ್ ಮಾಡೋಕೆ ಆಪ್ಷನ್ ತೋರಿಸ್ತಾ ಇದೆ. Link. Set up as a new PC. All set. ಸೊ ಸೆಟಪ್ ಆಸ್ ಎ ನ್ಯೂ PC ಅಲ್ಲಿ ಆಲ್ ಸೆಟ್ ಆಪ್ಷನ್ ಇದೆ. Button. Find backup. ಫೈಂಡ್ ಬ್ಯಾಕಪ್ ಇದೆ. Input. Let all set. ಆಲ್ ಸೆಟ್ ಸೆಲೆಕ್ಟ್ ಮಾಡಿಕೊಂಡು Create pin. Button. ಇಲ್ಲಿ ಪಿನ್ ಕೇಳ್ತಾ ಇದೆ. ಸಾಮಾನ್ಯವಾಗಿ ಹೊಸ PC ರೆಡಿ ಮಾಡತಂಥ ಟೈಮಲ್ಲಿ ನೀವು ಪ್ರತಿ ಸಾರಿ ಸಿಸ್ಟಮನ್ನು ಆಕ್ಸೆಸ್ ಮಾಡಬೇಕಾದ್ರೆ ಪಿನ್ನನ್ನು ಎಂಟ್ರಿ ಮಾಡ್ತೀವಲ್ಲ, ಸೊ ಆ ಪಿನ್ನನ್ನು ಇಲ್ಲಿ ಕೇಳ್ತಾ ಇದೆ. ಕ್ರಿಯೇಟ್ ಪಿನ್ ಬಟನ್ ಮೇಲೆ ಒಂದು ಎಂಟ್ರಿ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Windows setup. Windows security. Cancel. Button. Alt. C. Set up a pin. A Windows Hello pin is a fast, secure way to sign into your device, apps, and services. ಇಲ್ಲಿ ಹೊಸ ಪಿನ್ ಅನ್ನ ಜನರೇಟ್ ಮಾಡುವಂತ ಟೈಮಲ್ಲಿ ಎರಡು ವಿಂಡೋ ಓಪನ್ ಆಗಿರುತ್ತೆ. ಒಂದು ಈ ಒಂದು ಸಿಸ್ಟಮ್ಗೆ ಲಾಗಿನ್ ಪಿನ್ ಏನು ಸೆಟ್ ಮಾಡ್ತೀವಲ್ಲ ಆ ಒಂದು ಸ್ಕ್ರೀನ್ ಇರುತ್ತೆ. ಇನ್ನೊಂದು ಸೈಡ್ ಅಲ್ಲಿ ನರೇಟರ್ ರನ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನರೇಟರ್ ಅನ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಕ್ಲೋಸ್ ಮಾಡಬೇಕು ಅಂದ್ರೆ ಕಂಟ್ರೋಲ್ ವಿಂಡೋಸ್ ಎಂಟರ್ ಪ್ರೆಸ್ ಮಾಡೋದ್ರ ಮೂಲಕ ಆಫ್ ಮಾಡೋದಲ್ಲ, ಅದ್ರ ಬದಲಾಗಿ ಅಲ್ಲಿ ನರೇಟರ್ದು ಸೆಟ್ಟಿಂಗ್ಸ್ ಎಲ್ಲ ತೋರಿಸ್ತಾ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಸೆಟ್ಟಿಂಗ್ಸ್ ಅನ್ನ ಮಾಡ್ತೀರಾ ಇಲ್ವಾ, ಅಥವಾ ಅದ್ರ ಸಂಬಂಧಪಟ್ಟಂಗೆ ವಾಯ್ಸಸ್ ಅನ್ನ ಅಪ್ಡೇಟ್ ಮಾಡ್ತೀರಾ ಅನ್ನುವಂತ ಒಂದು ಆಪ್ಷನ್ಸ್ ಗಳೆಲ್ಲ ಇರುತ್ತೆ. ಸೊ ಆ ಒಂದು ವಿಂಡೋನ ಕ್ಲೋಸ್ ಮಾಡೋದಕ್ಕೋಸ್ಕರ ಅಲ್ಲೇ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಹೋದಂಗೆ ಕ್ಲೋಸ್ ಆಪ್ಷನ್ ಸಿಗುತ್ತೆ. ಸೊ ನರೇಟರ್ ಕ್ಲೋಸ್ ಮಾಡಿ ತದನಂತರ ಈ ಒಂದು ವಿಂಡೋಗೆ ಬಂದಾಗ ಇಲ್ಲಿ ಪಾಸ್ವರ್ಡ್ ಎಂಟ್ರಿ ಮಾಡೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಪಾಸ್ವರ್ಡ್ ಫೀಲ್ಡು ಸರಿಯಾಗಿ ಫೋಕಸ್ ಆಗಲ್ಲ. Heading level 1. Your account requires a Windows Hello pin. ಓಕೆ, ವಿಂಡೋಸ್ ಹಲೋ ಪಿನ್ ಇಲ್ಲಿ ಒಂದು ಪ್ರೆಸ್ ಮಾಡಿದ್ರೆ New pin. Edit. ಸೊ ನ್ಯೂ ಪಿನ್ ಎಡಿಟ್ ಬಾಕ್ಸ್ ಅಲ್ಲಿ ಫೋಕಸ್ ಇದ್ದಾಗ ಸೊ ಇಲ್ಲಿ ನ್ಯೂ ಪಿನ್ ಅನ್ನ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ. Hidden. 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 ಪಿನ್ ಅನ್ನ ಎಂಟ್ರಿ ಮಾಡಿದ್ದೀನಿ. ಅದಾದ ನಂತರ ಟ್ಯಾಬ್ ಕೀ ಪ್ರೆಸ್ ಮಾಡಿದ್ರೆ Confirm pin. Edit. ಕನ್ಫರ್ಮ್ ಪಿನ್ ಆಪ್ಷನ್ ಇರುತ್ತೆ. ಸೊ ಇಲ್ಲಿ ಕೂಡ ಮತ್ತೆ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಪಿನ್ ಎಂಟ್ರಿ ಮಾಡ್ತಾ ಇದ್ದೀನಿ. Hidden. 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 ಓಕೆ, ಪಿನ್ ಎಂಟ್ರಿ ಮಾಡೋದಾದ ನಂತರ Include letters and symbols checkbox unchecked. Scan. ಇನ್ಕ್ಲೂಡ್ ಲೆಟರ್ಸ್ ಅಂಡ್ ಸಿಂಬಲ್ ಚೆಕ್ ಬಾಕ್ಸ್ ಅನ್ಚೆಕ್ ಇದೆ. ಇದನ್ನ ಚೆಕ್ ಮಾಡಿದ್ರೆ ನಾವು ಲೆಟರ್ಸು ಅದರ್ ಕ್ಯಾರೆಕ್ಟರ್ಸ್ ಅನ್ನ ಇದ್ರ ಜೊತೆ ಆಡ್ ಮಾಡ್ಕೋಬಹುದು. ಅದು ಬೇಡ ಅಂತಂದ್ರೆ ಜಸ್ಟ್ ನಂಬರ್ ಅನ್ನ ಇಟ್ಕೊಂಡ್ರೆ ಸಾಕು. Okay. Button. ಟ್ಯಾಬ್ ಮಾಡಿ Alt. O. ಓಕೆ ಆಪ್ಷನ್ ಸಿಗ್ತಾ ಇದೆ. ಓಕೆ ಮೇಲೆ ಎಂಟರ್ ಕೊಡ್ತಾ ಇದ್ದೀನಿ. Windows setup. ಸೊ ಓಕೆ Just ಮೇಲೆ a moment. ಎಂಟರ್ ಮಾಡಿದ್ದೀನಿ. At level 2. Choose privacy settings for your device. Next. Tab through all privacy settings to continue. Button. ಪ್ರೈವಸಿ ಸೆಟ್ಟಿಂಗ್ಸ್ ಎಲ್ಲ ಕೇಳ್ತಾ ಇದೆ. Location. Get location-based experiences like directions and weather. Let Windows and apps request your location and allow Microsoft to ಸೊ ನಾವು ಹೇಗೆ ಒಂದು ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿದಾಗ ಆಂಡ್ರಾಯ್ಡ್ ಫೋನಲ್ಲಿ ಆಗಿರಲಿ ಅಥವಾ ಬೇರೆ ಫೋನಲ್ಲಿ ಆಗಿರಲಿ ಲೊಕೇಶನ್ ಆಕ್ಸೆಸ್ ಮಾಡೋಕ್ಕೆ ಪರ್ಮಿಷನ್ ಎಲ್ಲ ಕೇಳ್ತಲ್ಲ, ಆ ರೀತಿ ಇಲ್ಲಿ ಕೂಡ ಕೇಳ್ತಾ ಇದೆ. Find My Device. Turn on Find My Device and use your device's location data to help you find your device if you lose it. You must sign into Windows with your Microsoft account to use this feature. Checkbox checked. ಸೊ ಫೈಂಡ್ ಮೈ ಡಿವೈಸ್ ಕಳೆದೋದ್ರೆ ಹುಡ್ಕೋದಕ್ಕೆ ಈ ಆಪ್ಷನ್ ಅನ್ನು ಟಿಕ್ ಮಾಡಬೇಕು. ಇಲ್ಲಿ ಟಿಕ್ ಆಗಿದೆ. Diagnostic data. Send info about the websites you browse and how you use apps and features, plus additional info about device health, device activity, and enhanced error reporting. Required diagnostic data will always be included when you choose to send optional diagnostic data. Checkbox check. ಇದು ಕೂಡ ಡಯಾಗ್ನಾಸ್ಟಿಕ್ ಡೇಟಾ ಏನಾದರೂ ಎರರ್ಸ್ ಇದ್ದಾಗ ಮೈಕ್ರೋಸಾಫ್ಟ್ ಕಂಪ್ನಿಗೆ ಸೆಂಡ್ ಮಾಡಿ ಆ ಒಂದು ಸಿಸ್ಟಮ್ ಅನ್ನ ಡಯಾಗ್ನೋಸ್ ಮಾಡ್ಕೋಬಹುದು. Inking and typing. Send optional inking and typing diagnostic data to Microsoft to improve the language recognition and suggestion capabilities of Microsoft apps and services. Checkbox checked. ಸೊ ಈ ಆಪ್ಷನ್ ಕೂಡ ಚೆಕ್ ಇರಲಿ. Tailored experiences. Let Microsoft use your diagnostic data, excluding information about websites you browse, to offer you personalized tips, ads, and recommendations to enhance your Microsoft experiences. Checkbox checked. ಸೊ ಇದು ಕೂಡ ಚೆಕ್ ಇರಲಿ. Advertising ID. Apps can use advertising ID to provide more personalized advertising in accordance with the privacy policy of the app provider. Checkbox checked. ಇದು ಆಪ್ಷನ್ ಟಿಕ್ ಇರಲಿ. Learn more. Button. Accept all privacy settings. Button. ಆಲ್ ಪ್ರೈವಸಿ ಸೆಟ್ಟಿಂಗ್ಸ್ ಮೇಲೆ ತೋರಿಸಿರುವಂಥ ಎಲ್ಲ ಆಲ್ ಪ್ರೈವಸಿ ಸೆಟ್ಟಿಂಗ್ಸ್ ಅನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ಬಟನ್ ಇದೆ. ಬಟನ್ ಮೇಲೆ ಸ್ಪೇಸ್ ಬಾರ್ ಮಾಡ್ತಾ ಇದ್ದೀನಿ. Windows setup. Select all the ways you plan to use your device to get personalized tips, ads, and recommendations within Microsoft experiences. You can always change this in settings,
development build delightful apps, websites, and tools for the world checkbox unchecked. Entertainment watch videos, browse the web, connect on social media checkbox unchecked. Gaming play and discover games, keep up with new releases checkbox unchecked. School take notes, write essays, collaborate on projects checkbox unchecked. Creativity bring your ideas to life with photos and videos checkbox unchecked. Business track expenses, manage your business, chat with customers checkbox unchecked. Family connect with family members, edit safety settings, give everyone their own profile on this device checkbox unchecked. Skip button. ಮೇಲಿರುವಂಥ ಎಲ್ಲ ಆಪ್ಷನ್ಸು ನಮಗೆ ಇರ್ರೆಲೆವೆಂಟ್ ಅನಿಸ್ತಾ ಇದೆ, ಹಾಗಾಗಿ ಆ ಎಲ್ಲ ಆಪ್ಷನ್ಸನ್ನು ಕೂಡ ಸ್ಕಿಪ್ ಮಾಡಿ ಮುಂದುವರಿಯೋಣ. ಸ್ಕಿಪ್ ಬಟನ್ ಮೇಲೆ ಸ್ಪೇಸ್ ಬಾರ್ ಮಾಡ್ತಾ ಇದ್ದೀನಿ. Heading level 2 for Android trademark phones. Scan the QR code below. ಆಂಡ್ರಾಯ್ಡ್ ಫೋನ್ ಮೂಲಕ QR ಕೋಡನ್ನು ಸ್ಕ್ಯಾನ್ ಮಾಡಿ ಕೇಳ್ತಾ ಇದೆ. ಸೊ ಇದು ಯಾವುದೋ ಸದ್ಯಕ್ಕೆ ನಮಗೆ ಇರ್ರೆಲೆವೆಂಟು. Skip button. ಸೊ ಇದನ್ನು ಸ್ಕಿಪ್ ಮೇಲೆ ಸ್ಪೇಸ್ ಬಾರ್ ಮಾಡೋ ಮೂಲಕ ಮೇಲೆ ತೋರಿಸಿರೋ ಆಪ್ಷನ್ ಸದ್ಯಕ್ಕೆ ಇರ್ರೆಲೆವೆಂಟ್, ಹಾಗಾಗಿ ಸ್ಕಿಪ್ ಮಾಡ್ತಾ ಇದ್ದೀನಿ. Just a moment. At level 2, Windows OOBE, OneDrive. ಇಲ್ಲಿ ಒನ್ ಡ್ರೈವ್ ಅನ್ನು ಕೂಡ ನೀವು ಆಕ್ಟಿವೇಟ್ ಮಾಡ್ಕೊಳ್ಳೋದ್ರ ಬಗ್ಗೆ ಕೇಳ್ತಾ ಇದೆ. Skip button. ಸೊ ಅದನ್ನು ಕೂಡ ಸ್ಕಿಪ್ ಮಾಡ್ತಾ ಇದ್ದೀನಿ, ಒನ್ ಡ್ರೈವ್ ಆಪ್ಷನ್ ಕೂಡ. Windows setup pane. ಅದಾದ ನಂತರ When you browse the web using Microsoft Edge, will bring your browsing data such as favorites, browsing history, cookie. Heading level 1 always have access to your recent browsing data. ಸೊ ಮೈಕ್ರೋಸಾಫ್ಟ್ ಎಡ್ಜ್ ಅನ್ನು ಡಿಫಾಲ್ಟ್ ಆಗಿ ಸೆಟ್ ಮಾಡೋದ್ರ ಬಗ್ಗೆ ಮತ್ತೆ ಅದರದ್ದು ಫೇವರೇಟ್ ಸೆಟ್ ಮಾಡೋದ್ರ ಬಗ್ಗೆ ಇಲ್ಲಿ ಆಪ್ಷನ್ಸ್ ಇದೆ. ಸೊ ಇದನ್ನು ಕೂಡ Not now button. ನಾಟ್ ನಾವು ಕೊಡ್ತಾ ಸ್ಕಿಪ್ ಮಾಡ್ತಾ ಇದ್ದೀನಿ. Windows setup. Just a moment. At level 2. ಸೊ ಪ್ರೋಸೆಸ್ ಆಗ್ತಾ ಇದೆ. ಇವಾಗ ಸಿಸ್ಟಮ್ ಅಪ್ಡೇಟ್ ಆಗಿ ಸಿಸ್ಟಮ್ ರಿಸ್ಟಾರ್ಟ್ ಆಗಿರುತ್ತೆ. ಅದಾದ ನಂತರ ಆಸ್ ಯೂಶುವಲ್ ನರೇಟರ್ ಬೈ ಡಿಫಾಲ್ಟ್ ಆನ್ ಇರಲ್ಲ. ಸೊ ಸಿಸ್ಟಮಲ್ಲಿ ನರೇಟರನ್ನು ಆನ್ ಮಾಡ್ತಾ ಇದ್ದೀನಿ. ಈಗ ಕಂಟ್ರೋಲ್ ವಿಂಡೋಸ್ ಎಂಟರ್ ಪ್ರೆಸ್ ಮಾಡೋದ್ರ ಮೂಲಕ Windows sign in window. Pin. ಸೊ ಇವಾಗ ಏನು ಪಿನ್ ಜನರೇಟ್ ಮಾಡಿದ್ವಲ್ಲ ಆ ಪಿನ್ನನ್ನು ಕೇಳ್ತಾ ಇದೆ. ಆ ಪಿನ್ನನ್ನು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. Hidden. 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 Welcome. Keyboard switch to English. ಎಸ್, ಇವಾಗ ಪಿನ್ ಎಂಟ್ರಿ ಮಾಡ್ತಿದ್ದಂಗೆ ಸಿಸ್ಟಮ್ ಆನ್ ಆಗಿದೆ. ಸೊ ಇಲ್ಲಿ ಕೂಡ ನರೇಟರ್ ಆನ್ ಇಲ್ಲ. ಸೊ ಮ್ಯಾನ್ಯಲ್ ಆಗಿ ಕಂಟ್ರೋಲ್ ವಿಂಡೋಸ್ ಎಂಟರ್ ಪ್ರೆಸ್ ಮಾಡೋದ್ರ ಮೂಲಕ ನರೇಟರನ್ನು ಆನ್ ಮಾಡ್ತಾ ಇದ್ದೀನಿ. Narrator dialogue. Skip for now. Button. Alt plus S. New natural voices are available. Narrator now offers more natural sounding voices that you can install now or get from narrator settings later. ಸೊ ಇವಾಗ ಪಿನ್ ಎಂಟ್ರಿ ಮಾಡಾದ್ಮೇಲೆ ಕಂಟ್ರೋಲ್ ವಿಂಡೋಸ್ ಎಂಟರ್ ಪ್ರೆಸ್ ಮಾಡಿದ್ಮೇಲೆ ನರೇಟರ್ ಆನ್ ಆಗಿದೆ. ಸೊ ಇಲ್ಲಿ ನರೇಟರ್ದು ನ್ಯಾಚುರಲ್ ವಾಯ್ಸಸ್ ಎಲ್ಲ ಅವೈಲೇಬಲ್ ಇದೆ. ಇನ್ಸ್ಟಾಲ್ ಮಾಡ್ತೀರಾ ಅಂತ ಕೇಳ್ತಾ ಇದೆ. Don't show this again checkbox unchecked. Alt plus D. ಡೋಂಟ್ ಶೋ ದಿಸ್ ಅಗೇನ್ ಚೆಕ್ ಬಾಕ್ಸ್ ಚೆಕ್ ಮಾಡಿಬಿಟ್ಟು Skip for now. Button. ಸ್ಕಿಪ್ Alt plus ಕೊಟ್ಬಿಟ್ರೆ S. ಮತ್ತೆ ತೋರಿಸಲ್ಲ. ಜಸ್ಟ್ ಸ್ಕಿಪ್ ಮೇಲೆ ಸ್ಪೇಸ್ ಬಾರ್ ಮಾಡಿ ಸ್ಕಿಪ್ ಮಾಡ್ತಾ ಇದ್ದೀನಿ. Scan. Narrator heading level 1. Welcome to Narrator. This is Narrator Home, where you can get quick start button. Learn the basics of Narrator. ಸೊ ಇವಾಗ ಸಿಸ್ಟಮ್ ರೆಡಿ ಇದೆ. ಸ್ನೇಹಿತರೆ, ಇಷ್ಟೊತ್ತು ಈ ವಿಡಿಯೋದಲ್ಲಿ ಹೊಸ ಲ್ಯಾಪ್ಟಾಪ್ ಅನ್ನ ಆನ್ ಮಾಡಿ ನರೇಟರ್ನ ಸಹಾಯದಿಂದ ಮೈಕ್ರೋಸಾಫ್ಟ್ ಅಕೌಂಟ್ ಅನ್ನ ಆಡ್ ಮಾಡಿ ಹೊಸ ಪಿನ್ ಅನ್ನ ಜನರೇಟ್ ಮಾಡಿಕೊಂಡು ಅದಾದ ನಂತರ ಸಿಸ್ಟಮ್ಗೆ ಅಗತ್ಯವಿರುವಂತಹ ಅಪ್ಡೇಟ್ಸ್ ಅನ್ನ ಮಾಡಿಕೊಂಡು ಮುಂದಿನ ಹಂತಕ್ಕೆ ರೆಡಿ ಆಗಿದ್ದೀವಿ. ಆ ಸ್ಟೆಪ್ಸ್ಗಳನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡಲಾಗುವುದು. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ KT ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ. KT ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು, ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.